ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ. ಅಷ್ಟರಲ್ಲಿ ಹನುಮಂತನು ಈ ರಾವಣನು ವಾನರ ಸೈನ್ಯವನ್ನು ಧ್ವಂಸ ಮಾಡುತ್ತಿರುವುದನ್ನು ನೋಡಿದ. ವೇಗವಾಗಿ ಹಾರಿ ರಾವಣನ ರಥದ ಮುಂದೆ ನಿಂತು, ಎಲ್ಲಾ ರಾಕ್ಷಸ, ನಿನಗೆ ಇರುವ ಬ್ರಹ್ಮನ ವರ ವಾನರರನ್ನು ಒಳಗೊಂಡಿಲ್ಲ. ನನ್ನ ಮುಷ್ಟಿ ಪ್ರಹಾರವನ್ನು ಸಹಿಸಿ ನೀನು ಪ್ರಾಣದೊಂದಿಗೆ ಉಳಿಯಲಾರೆ. ಒಂದೇ ಪ್ರಹಾರದಿಂದ ನಿನ್ನನ್ನೀಗ ಯಮಸದನಕ್ಕೆ ಅಟ್ಟುವೆ ಎಂದು ಗರ್ಜಿಸಿದ. ರಾವಣನು, ನಿನ್ನ ಬಲವನ್ನು ತೋರಿಸು ನೋಡೋಣ, ನನ್ನನ್ನು ಪ್ರಹರಿಸಿ ಕೀರ್ತಿ ಪಡೆದುಕೋ, ಅನಂತರ ನಿನ್ನನ್ನು ನಾನು ಕೊಲ್ಲುವೆ ಎಂದು ಸವಾಲೆಸೆದನು. ಹನುಮಂತನು, ಹಿಂದೆ ನಾನು ಅಕ್ಷಕುಮಾರನನ್ನು ಕೊಂದಿದ್ದು ಮರೆತೆಯಾ ಎಂದ. ಕೂಡಲೇ ಸಿಟ್ಟನ್ನು ತಡೆಯಲಾರದೆ ರಾವಣ ತನ್ನ ಮುಷ್ಟಿಯಿಂದ ಮಾರುತಿಯ ಎದೆಗೆ ಬಲವಾಗಿ ಹೊಡೆದ. ಆ ಪೆಟ್ಟಿಗೆ ಮಾರುತಿಯಂಥ ಮಾರುತಿಯೂ ಕೆಲ ಕ್ಷಣ ಸ್ತಬ್ಧನಾದ. ನಂತರ ಚೇತರಿಸಿಕೊಂಡು ತನ್ನ ವಜ್ರ ಮುಷ್ಟಿಯಿಂದ, ರಾಕ್ಷಸ, ಇದನ್ನು ಸಹಿಸಿಕೋ ನೋಡೋಣ ಎನ್ನುತ್ತಾ ಬಲವಾಗಿ ಪ್ರಹಾರ ಮಾಡಿದ. ಆ ಪ್ರಹಾರಕ್ಕೆ ರಾವಣ ಭೂಕಂಪಕ್ಕೊಳಗಾದ ಪರ್ವತದಂತೆ ಕಂಪಿಸಿದ. ಭಲೆ, ಚೆನ್ನಾಗಿ ಹೊಡೆದೆ, ನಿನ್ನ ಶೌರ್ಯ ದೊಡ್ಡದು, ನೀನು ನನ್ನ ಸರಿಸಮ ಪರಾಕ್ರಮಿ, ನಿನ್ನನ್ನು ಹೊಗಳಬೇಕಾದ್ದೇ ಎಂದು ಕೊಂಡಾಡಿದ. ಇದನ್ನು ಕೇಳಿದ ಹನುಮಂತನಿಗೆ ದುಃಖವಾಯಿತು. ಛೇ, ನನ್ನ ಪ್ರಹಾರವನ್ನು ಸಹಿಸಿ ನನ್ನನ್ನೇ ಪ್ರಶಂಸೆ ಮಾಡುತ್ತಿರುವೆಯಾ? ನನ್ನ ಪ್ರಹಾರಕ್ಕೆ ನೀನು ಸಾಯಬೇಕಾಗಿತ್ತು. ನೀನು ಸಾಯಲಿಲ್ಲವೆಂದರೆ ನನ್ನ ಬಲಕ್ಕೆ ಧಿಕ್ಕಾರವಿರಲಿ ಎಂದು ಹಳಹಳಿಸಿದ. ರಾವಣನಿಗೆ ಕೋಪ ತಾಳಲಾಗಲಿಲ್ಲ. ಮತ್ತೊಮ್ಮೆ 2ರಷ್ಟು ಬಲವನ್ನು ಹಾಕಿ ಮುಷ್ಟಿಯಿಂದ ಹನುಮಂತನ ಎದೆಯ ಮೇಲೆ ಪ್ರಹಾರ ಮಾಡಿದ. ಆ ಏಟಿಗೆ ಹನುಮಂತ ತತ್ತರಿಸುತ್ತಿರಲು ಅವನನ್ನು ಅಲ್ಲಿಯೇ ಬಿಟ್ಟು ರಥವನ್ನು ನೀಲನು ಇದ್ದೆಡೆಗೆ ನಡೆಸಿದ. ಬಾಣಗಳಿಂದ ನೀಲನನ್ನು ಘಾತಿಸುತ್ತಿರುವಾಗ ಅಷ್ಟರಲ್ಲಿ ಚೇತರಿಸಿಕೊಂಡ ಹನುಮಂತ ಅಲ್ಲಿಗೆ ಬಂದು ಸೇರಿದ. ಮೇಘರಾಜನು ಪರ್ವತದ ಮೇಲೆ ವೃಷ್ಟಿಧಾರೆಯನ್ನು ಸುರಿಸುವಂತೆ ರಾಕ್ಷಸ ರಾಜನಾದ ರಾವಣನು ಪರ್ವತದಂತೆ ಇರುವ ನೀಲನ ಮೇಲೆ ಶರಗಳ ಧಾರೆಯನ್ನೇ ಸುರಿಸಿದನು. ಅಷ್ಟರಲ್ಲಿ ಬುದ್ಧಿವಂತನಾದ ನೀಲನು ತನ್ನ ಮೈಯನ್ನು ಕಿರಿದುಗೊಳಿಸಿಕೊಂಡು ರಾವಣನ ಧ್ವಜಾಗ್ರಕ್ಕೆ ನೆಗೆದು ಸಿಂಹನಾದ ಮಾಡಿದ. ನೋಡುತ್ತಿರುವಂತೆಯೇ ಅಲ್ಲಿಂದ ರಾವಣನ ಧನುಸ್ಸಿನ ತುದಿಗೆ ಕಾಲಿಟ್ಟು ಅಲ್ಲಿಂದ ರಾವಣನ ಕಿರೀಟದ ಮೇಲೆಯೇ ಕುಳಿತು ಬಿಟ್ಟನು. ಈ ಲಾಘವವನ್ನು ಕಂಡು ಹನುಮಂತನೂ ರಾಮಲಕ್ಷ್ಮಣರು ವಿಸ್ಮಿತರಾದರು. ಇದರಿಂದ ಕೋಪಗೊಂಡ ರಾವಣನು ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿ ರಾಮನ ಕಡೆಯ ಮಹಾಸೇನಾನಿಯಾದ ನೀಲನ ಮೇಲೆ ಬಿಟ್ಟನು. ಅಗ್ನಿಪುತ್ರನಾದ ನೀಲನು ಭೂಮಿಯ ಮೇಲೆ ಬಿದ್ದನಾದರೂ ಆಗ್ನೇಯಾಸ್ತ್ರವು ಅವನನ್ನು ಕೊಲ್ಲಲಿಲ್ಲ. ಅವನು ಮೂರ್ಛಿತನಾದುದನ್ನು ಕಂಡು ರಾವಣನು ಲಕ್ಷ್ಮಣನಿದ್ದಲ್ಲಿಗೆ ರಥವನ್ನು ಮೋಡಗಳು ಗುಡುಗುವಂತೆ ನಡೆಸಿ ಧನುಷ್ಟಂಕಾರ ಮಾಡಿದನು. ಲಕ್ಷ್ಮಣನು, ರಾಕ್ಷಸೇಂದ್ರ, ಈ ಕಪಿಗಳ ಜೊತೆಗೇನು ಯುದ್ಧ? ಕ್ಷಾತ್ರವಿದ್ದರೆ ನನ್ನೊಡನೆ ಯುದ್ಧ ಮಾಡು ಎಂದು ಛೇಡಿಸಲು, ಮೂರ್ಖ, ನನಗೇ ಸೆಡ್ಡು ಹೊಡೆಯುವೆಯ? ಅದೃಷ್ಟವಶಾತ್ ಎದುರಿಗೆ ಸಿಕ್ಕಿರುವೆ, ನಿನ್ನನ್ನೀಗ ಯಮಪುರಿಗೆ ಕಳುಹಿಸುವೆನು ಎಂದ ರಾವಣ. ಲಕ್ಷ್ಮಣನು, ಪರಾಕ್ರಮಿಗಳು ನಿನ್ನಂತೆ ತಮ್ಮನ್ನು ತಾವೇ ಹೊಗಳಿಕೊಳ್ಳುವುದಿಲ್ಲ. ಎಲ್ಲಾ ಪಾಪಿ, ನಿನ್ನ ವೀರ್ಯ ಪ್ರತಾಪಗಳನ್ನೂ ಬಲ ಪರಾಕ್ರಮಗಳನ್ನೂ ನಾನು ಬಲ್ಲೆ. ವ್ಯರ್ಥ ಪ್ರಲಾಪ ಮಾಡದೆ ಬಿಲ್ಲಿನಿಂದ ಉತ್ತರ ಕೊಡು ಎಂದ. ರಾವಣನಿಗೆ ರೇಗಿ ಹೋಯಿತು. ಇಬ್ಬರೂ ಭೀಕರವಾಗಿ ಹೋರಾಡಿದರು. ವೀರನಾದ ರಾವಣನೂ ಸಹ ಲಕ್ಷ್ಮಣನ ಶೌರ್ಯವನ್ನು ಮೆಚ್ಚಿಕೊಳ್ಳದೆ ಇರಲಾಗಲಿಲ್ಲ. ಕೊನೆಗೆ ಇವನನ್ನು ಗೆದ್ದೇ ಗೆಲ್ಲಬೇಕೆಂಬ ಹಠದಿಂದ ಲಕ್ಷ್ಮಣನ ಹಣೆಗೆ ಗುರಿಯಿಟ್ಟು ಬ್ರಹ್ಮಾಸ್ತ್ರವನ್ನೇ ಅಭಿಮಂತ್ರಿಸಿದ. ಅದರ ಘಾತಕ್ಕೆ ಲಕ್ಷ್ಮಣ ತತ್ತರಿಸಿದರೂ ಹೇಗೋ ಸಾವರಿಸಿಕೊಂಡು ರಾವಣನ ಬಿಲ್ಲನ್ನು ಕತ್ತರಿಸಿದನು. ಅನಂತರ ಹರಿತವಾದ 3 ಬಾಣಗಳನ್ನು ರಾವಣನಿಗೆ ಹೊಡೆಯಲು ಅವನು ಮೂರ್ಛಿತನಾದನು. ಸ್ವಲ್ಪ ಹೊತ್ತಿನಲ್ಲಿ ಚೇತರಿಸಿಕೊಂಡು ಎದ್ದು ಬ್ರಹ್ಮದತ್ತವಾದ ಶಕ್ತಿಯೊಂದನ್ನು ಲಕ್ಷ್ಮಣನ ಮೇಲೆ ಎಸೆದನು. ಬಾಣಗಳಿಂದ ಅದನ್ನು ಭೇದಿಸಲು ಯತ್ನಿಸಿದರೂ ಆಗದೆ ಹೋಯಿತು. ಮಹಾವೇಗದಿಂದ ಧಾವಿಸಿ ಬಂದ ಶಕ್ತಿಯು ಲಕ್ಷ್ಮಣನ ಎದೆಯನ್ನು ಘಾತಿಸಲು ಅವನು ಮೂರ್ಛಿತನಾಗಿ ನೆಲಕ್ಕೆ ಒರಗಿದನು. ಮುಗುಳ್ನಗುತ್ತಾ ಹತ್ತಿರ ಬಂದ ರಾವಣನು ಸೌಮಿತ್ರಿಯನ್ನು 2 ಕೈಗಳಿಂದ ಎತ್ತಲು ಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಹಿಂದೆ ಕೈಲಾಸ ಪರ್ವತವನ್ನೇ ಎತ್ತಿದ ರಾವಣನಿಗೆ ರಾಮನ ತಮ್ಮನಾದ ಲಕ್ಷ್ಮಣನನ್ನು ಎತ್ತಲು ಆಗಲಿಲ್ಲ. ಅವನಿಗೆ
ಆಶ್ಚರ್ಯವಾಯಿತು. ಶಕ್ತ್ಯಾಯುಧ ಘಾತಿಸಿದ್ದರೂ ಲಕ್ಷ್ಮಣ ಸತ್ತಿರಲಿಲ್ಲ. ನಾರಾಯಣಾಂಶವುಳ್ಳ ಅವನನ್ನು ಶಕ್ತಿಯು ಕೊಲ್ಲಲಾಗಲಿಲ್ಲ. ಲಕ್ಷ್ಮಣನನ್ನು ಎತ್ತಲು ರಾವಣ ಹೆಣಗಾಡುತ್ತಿರುವುದನ್ನು ನೋಡಿದ ಹನುಮಂತನು ಕೋಪದಿಂದ ಓಡಿಬಂದು ತನ್ನ ವಜ್ರಮುಷ್ಟಿಯಿಂದ ಅವನ ಎದೆಯನ್ನು ಗುದ್ದಿದನು. ಅದನ್ನು ತಾಳಲಾರದೆ ರಾವಣನು ರಕ್ತ ಕಕ್ಕುತ್ತಾ ಕೆಳಗೆ ಬಿದ್ದನು. ಮತ್ತೆ ಹೇಗೋ ಎದ್ದು ತತ್ತರಿಸುತ್ತಾ ಹೋಗಿ ರಥದಲ್ಲಿ ಕುಳಿತು ಮೂರ್ಛೆ ಹೋದನು. ಹನುಮಂತನು ಬೇಗ ಲಕ್ಷ್ಮಣನನ್ನು ಎತ್ತಿಕೊಂಡು ರಾಮನ ಬಳಿಗೆ ಕರೆದೊಯ್ದನು. ಅವನನ್ನು ಘಾತಿಸಿದ್ದ ಶಕ್ತಿಯು ಬಿಟ್ಟು ಹೋಗಿ ಲಕ್ಷ್ಮಣನು ಮೊದಲಿನಂತಾದನು. ಶಕ್ತಿಯು ಮತ್ತೆ ರಾವಣನ ಬಳಿಗೆ ಹಿಂದಿರುಗಿತು. ಅಷ್ಟರಲ್ಲಿ ಚೇತರಿಸಿಕೊಂಡ ಎದ್ದ ರಾವಣನು ಮತ್ತೊಂದು ಧನುಸ್ಸನ್ನು ತೆಗೆದುಕೊಂಡು ಯುದ್ಧವನ್ನು ಆರಂಭಿಸಲು ಕಪಿವೀರರು ಅನೇಕರು ಸತ್ತು ಉರುಳಿದರು. ವಾನರ ಸೇನೆಯು ದಿಕ್ಕೆಟ್ಟು ಓಡತೊಡಗಿತು. ಆಗ ರಾಮನು ತಾನೇ ಯುದ್ಧ ಮಾಡುವುದೆಂದು ಯೋಚಿಸಿ ಸಿದ್ಧನಾದನು. ಹನುಮಂತನು ರಾವಣ ರಥದಲ್ಲಿರುವುದನ್ನೂ ರಾಮನು ನೆಲದ ಮೇಲೆ ನಿಂತಿರುವುದನ್ನೂ ನೋಡಿ ಸಹಿಸಲಾರದೆ ರಾಮನನ್ನು ತನ್ನ ಹೆಗಲನ್ನೇರುವಂತೆ ಪ್ರಾರ್ಥಿಸಿದನು. ಮಾರುತಿಯ ಪ್ರೀತಿಗೂ ಭಕ್ತಿಗೂ ಮೆಚ್ಚಿದ ರಾಮನು ಹಾಗೆಯೇ ಮಾಡಿದನು. ನರೇಂದ್ರನಿಗೂ ರಾಕ್ಷಸೇಂದ್ರನಿಗೂ ಯುದ್ಧವಾರಂಭವಾಯಿತು. ಧನುಷ್ಟಂಕಾರವು ಸಿಡಿಲಿನಂತೆ ಮೊಳಗುತ್ತಿತ್ತು. ಆಗ ರಾಮನು, ಎಲಾ ರಾಕ್ಷಸ, ನಿಲ್ಲು. ಇಂಥ ಹಗೆತನವನ್ನು ನನ್ನೊಂದಿಗೆ ಬೆಳೆಸಿ ಎಲ್ಲಿಗೆ ಹೋಗುವೆ? ನೀನೇ ಮಹಾವೀರನೆಂದುಕೊಳ್ಳಬೇಡ. ಕ್ಷಮಿಸಲಾರದ ಅಪರಾಧ ಮಾಡಿರುವ ನೀನು ಎಲ್ಲಿಗೆ ಹೋದರೆ ತಾನೇ ತಪ್ಪಿಸಿಕೊಂಡೀಯೇ? ನನ್ನೆದರು ನಿಂತಿರುವ ನೀನು ಈಗ ಯುದ್ಧ ಮಾಡಲೇಬೇಕು. ನಿನ್ನನ್ನೀಗ ಇಂದ್ರ, ಯಮ, ಸೂರ್ಯ, ಅಗ್ನಿ, ಬ್ರಹ್ಮ, ಮಹಾದೇವ ಯಾರೂ ಸಹ ನನ್ನ ಕೋಪದಿಂದ ಪಾರು ಮಾಡಲಾರರು. ದಶದಿಕ್ಕುಗಳಲ್ಲಿ ಎಲ್ಲಿಗೆ ಹೋದರೂ ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ನೀನು ಶಕ್ತಿಯಿಂದ ಹೊಡೆದ ನನ್ನ ತಮ್ಮನೇ ನಿನಗೂ ನಿನ್ನ ಹೆಂಡತಿ ಮಕ್ಕಳಿಗೂ ಮೃತ್ಯುವಾಗುವನೆಂದು ತಿಳಿ. ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ಹೇಗೆ ತೆರೆದು ಹಾಕಿದನೆಂದು ಈಗ ತೋರಿಸುವೆನು ನೋಡು ಎಂದನು. ಇದನ್ನು ಕೇಳಿದ ರಾವಣನು ಮಹಾರೋಷದಿಂದ ಅಗ್ನಿಜ್ವಾಲೆಯಂತೆ ಬೆಳಗುತ್ತಿದ್ದ ಬಾಣಗಳಿಂದ ಹನುಮಂತನನ್ನು ಘಾತಿಸಿದನು. ಇದರಿಂದ ಹನುಮಂತನಿಗೆ ಪೆಟ್ಟಾಗುವ ಬದಲು ಅವನ ತೇಜಸ್ಸು ಇನ್ನಷ್ಟು ವರ್ಧಿಸಿತು. ರಾಮನು ಕೋಪದಿಂದ ಮುಂದೆ ಹೋಗಿ ರಾವಣನ ರಥವನ್ನು ಮುರಿದು ಕುದುರೆಗಳನ್ನು ತರಿದು ಸಾರಥಿಯನ್ನು ಕೊಂದು ತನ್ನ ಗರಿಗಟ್ಟಿದ ಚೂಪಾದ ಬಾಣಗಳಿಂದ ಅವನನ್ನು ಹೊಡೆದನು. ಇನ್ನೊಂದು ವಜ್ರಾಯುಧ ಸಮಾನವಾದ ಬಾಣದಿಂದ ಇಂದ್ರನು ಮೇರು ಪರ್ವತವನ್ನು ಅಪ್ಪಳಿಸಿದಂತೆ ರಾವಣನ ಎದೆಗೆ ಗುರಿಯಿಟ್ಟು ಹೊಡೆದನು. ಆ ಏಟಿಗೆ ರಾವಣನು ತತ್ತರಿಸಿ ಹೋದನು. ಅವನ ಬಿಲ್ಲು ಕೈಯಿಂದ ಜಾರಿ ಬಿದ್ದಿತು. ನಿಶ್ಚೇಷ್ಟಿತವಾಗುತ್ತಿದ್ದ ಅವನನ್ನು ಕೊಲ್ಲಲು ಮನಸ್ಸು ಬಾರದೆ ರಾಮನು ಒಂದು ಬಾಣದಿಂದ ರಾವಣನ ವಜ್ರ ಖಚಿತ ಕಿರೀಟವನ್ನು ಉರುಳಿಸಿದನು. ಹಾಗೆ ಅಪಮಾನಿತನಾದ ಅವನನ್ನು ಕುರಿತು ರಾಮನು, ನೀನು ಇಂದು ದೊಡ್ಡ ಸಾಹಸ ಮಾಡಿ ನಮ್ಮ ಕಡೆಯ ಅನೇಕ ವೀರರನ್ನು ಕೊಂದು ಬಹಳ ದಣಿದಿರುವಂತೆ ಕಾಣುತ್ತದೆ. ಆದ್ದರಿಂದ ನಿನ್ನ ಅಪರಾಧಗಳನ್ನು ಮನಸ್ಸಿಗೆ ತಾರದೆ ನಿನ್ನನ್ನು ಉಳಿಸುತ್ತಿದ್ದೇನೆ. ಲಂಕೆಗೆ ಹಿಂದಿರುಗು. ರಾಕ್ಷಸೇಂತರ, ಮನೆಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೋ. ಹೊಸ ರಥವನ್ನೇರಿ ಹೊಸ ಧನುಸ್ಸನ್ನು ತೆಗೆದುಕೊಂಡು ಮತ್ತೆ ಯುದ್ಧಕ್ಕೆ ಬಾ. ಆಗ ನನ್ನ ಪರಾಕ್ರಮವನ್ನು ನೋಡುವೆಯಂತೆ ಎಂದು ಹೇಳಿ ಬಿಟ್ಟು ಬಿಟ್ಟನು. ರಾವಣನ ಬಿಲ್ಲು ಮುರಿಯಿತು. ರಥ, ಕುದುರೆ, ಸಾರಥಿ ಎಲ್ಲವೂ ಹೋದವು. ವಜ್ರ ಕಿರೀಟ ರಾಮನ ಒಂದೇ ಒಂದು ಬಾಣದಿಂದ ಚೂರು ಚೂರಾಯಿತು. ಶರಗಳ ಹೊಡೆತದಿಂದ ಮೈ ತೂತು ತೂತಾಗಿತ್ತು. ಅವನ ಅಹಂಕಾರಕ್ಕೆ ಕೊಡಲಿ ಪೆಟ್ಟು ಬಿದ್ದಿತ್ತು. ಉತ್ಸಾಹವೆಲ್ಲ ಹೊರಟು ಹೋಗಿ ರಾವಣನು ಅವನತ ಶರಣಾಗಿ ಲಂಕೆಗೆ ಹಿಂದಿರುಗಿದನು. ಅದನ್ನು ಕಂಡು ಸುರಾಸುರರೂ ಭೂತಗಣಗಳು ದಿಗ್ದೇವತೆಗಳು ಋಷಿಗಳು ಸಂತೋಷಿಸಿದರು. ರಾವಣನ ದುಃಖಕ್ಕೆ ಪಾರವೇ ಇರಲಿಲ್ಲ. ರಾಮನಿಂದ ಆದಂತಹ ಅಪಮಾನವು ಅವನಿಗೆ ಹಿಂದೆಂದೂ ಆಗಿರಲಿಲ್ಲ. ವಿಶ್ರಾಂತಿ ತೆಗೆದುಕೊಂಡು ಹೊಸ ರಥವನ್ನೇರಿ ಹೊಸ ಧನಸ್ಸನ್ನು ತೆಗೆದುಕೊಂಡು ಮತ್ತೆ ಯುದ್ಧಕ್ಕೆ ಬಾ ಎಂದು ಬಿಟ್ಟನಲ್ಲ ಆ ರಾಮ. ಸೂಕ್ಷ್ಮ ಪ್ರಕೃತಿಯ ರಾವಣನಿಗೆ ಬಂದ ಕೋಪ ಅವನ ದವಡೆಗೆ ಮೂಲ ಎಂಬಂತಾಯಿತು. ಸಿಂಹದಿಂದ ಆಕ್ರಮಿಸಲ್ಪಟ್ಟ ಮತ್ತ ಮಾತಂಗದಂತೆ, ಗರುಡನಿಂದ ಮರ್ದಿತವಾದ ಸರ್ಪದಂತೆ ರಾಮನಿಂದ ಪರಾಜಿತನಾದ ರಾವಣನು ಪುನಃ ಪುನಃ ರಾಮಬಾಣಗಳಿಂದಾದ ಹೊಡೆತಗಳನ್ನು ನೆನಪಿಸಿಕೊಳ್ಳುತ್ತಾ ಬಾಧೆ ಪಡುತ್ತಿದ್ದನು. ಎಷ್ಟು ಚಿಂತಿಸಿದರೂ ಮುಂದಿನ ದಾರಿ ಕಾಣದಾಯಿತು. ಸಿಂಹಾಸನದ ಮೇಲೆ ಕುಳಿತ ಅವನು ಸಭಾಸದರಿಗೆ
ಮಾನವ ಮಾತ್ರನೊಬ್ಬನಿಂದ ನಾನಿಂದು ರಣರಂಗದಲ್ಲಿ ಹೇಗೆ ಸೋತೆನು ಎಂಬುದನ್ನು ನೀವೇ ನುಡಿದಿರಿ. ಇಂದಿನ ಅವಮಾನವನ್ನು ಯೋಚಿಸಿಕೊಂಡರೆ ನನ್ನ ತಪಸ್ಸೆಲ್ಲವೂ ವ್ಯರ್ಥ ಎಂದೆನಿಸುತ್ತದೆ. ಬ್ರಹ್ಮನು ನನಗೆ ದೇವದಾನವಾದಿಗಳಿಂದ ಸಾವಿಲ್ಲದಿರಲಿ ಎಂದು ವರ ಕೊಡುವಾಗ ಮಾನವರಿಂದ ನಿನಗೆ ಭಯ ಒದಗಬಹುದು ಎಂದು ಹೇಳಿದ್ದನು. ಹಾಗೆಯೇ ಆಯಿತು. ಮನುಷ್ಯ ಏನು ಮಾಡಿಯಾನು ಎಂದು ನಾನು ಉದಾಸೀನ ಮಾಡಿಬಿಟ್ಟೆ. ಹಿಂದೆ ಇಕ್ಷ್ವಾಕು ವಂಶದ ಅನರಣ್ಯನೆಂಬ ರಾಜನು, ಎಲ ರಾಕ್ಷಸಾಧಮ, ಮುಂದೆ ನನ್ನ ವಂಶದಲ್ಲಿ ಹುಟ್ಟುವ ಒಬ್ಬನು ನಿನ್ನನ್ನು ನಿನ್ನ ಸಮಸ್ತ ಪರಿವಾರದೊಂದಿಗೆ ಕೊಲ್ಲುವನು ಎಂದು ಶಾಪವಿತ್ತಿದ್ದನು. ಅವನೇ ಈ ರಾಮನೆಂದು ತೋರುತ್ತದೆ. ಹಿಂದೆ ವೇದವತಿ ಎಂಬುವಳನ್ನು ನಾನು ಬಲಾತ್ಕರಿಸಿದಾಗ ಮುಂದೆ ನಿನ್ನ ನಾಶಕ್ಕಾಗಿ ನಾನೇ ಜನ್ಮವೆತ್ತುವೆನೆಂದು ಹೇಳಿದಳು. ಅವಳೇ ಈ ಸೀತೆಯೆಂದು ತೋರುತ್ತದೆ. ಪಾರ್ವತಿ, ನಂದಿಕೇಶ್ವರ, ರಂಭೆ, ವರುಣಪುತ್ರಿಯಾದ ಪುಂಜಿಕಸ್ಥಲಿ ಇವರೆಲ್ಲರೂ ನನಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಶಾಪ ಕೊಟ್ಟಿದ್ದರು. ಅವೆಲ್ಲವೂ ಈಗ ಫಲಿಸುತ್ತಿವೆ ಎಂದು ತೋರುತ್ತದೆ ಎಂದು ತನ್ನ ನೋವನ್ನು ತೋಡಿಕೊಂಡನು. ನಂತರ ಸ್ವಲ್ಪ ಹೊತ್ತಿನಲ್ಲಿ ತನ್ನನ್ನು ತಾನು ಸಂಭಾಳಿಸಿಕೊಂಡು, ಆದದ್ದಾಯಿತು, ಈಗ ನೀವೆಲ್ಲರೂ ಸೇರಿ ಲಂಕೆಯನ್ನು ರಕ್ಷಿಸಬೇಕಾಗಿದೆ. ತುರ್ತು ಪರಿಸ್ಥಿತಿ ಏರ್ಪಟ್ಟಿರುವುದರಿಂದ ನನ್ನ ತಮ್ಮ ಕುಂಭಕರ್ಣನನ್ನು ಎಬ್ಬಿಸಲೇಬೇಕಾಗಿದೆ ಎಂದು ಹೇಳಿದನು. ಕೇವಲ 9 ದಿನಗಳ ಹಿಂದೆ ರಾಜಸಭೆಯಲ್ಲಿ ಭಾಗವಹಿಸಿದ್ದ ಕುಂಭಕರ್ಣನು ಪುನಃ ನಿದ್ರೆ ಹೋಗಿದ್ದನು. ಅವನಿಗೆ ಬ್ರಹ್ಮನ ಶಾಪದಿಂದ 1 ಸಲ ಮಲಗಿದರೆ 6 ತಿಂಗಳಿಗೆ ಕಡಿಮೆಯಿಲ್ಲದಂತೆ ನಿದ್ರಿಸುವ ರೋಗ ಪ್ರಾಪ್ತವಾಗಿತ್ತು. ಪ್ರಹಸ್ತ ಸೋತಿರುವೆಡೆಯಲ್ಲಿ ಕುಂಭಕರ್ಣ ಗೆಲ್ಲುವನು ಎಂಬ ಭರವಸೆಯಿಂದ ರಾವಣನು ಅವನನ್ನು ಎಬ್ಬಿಸಲು ತೀರ್ಮಾನಿಸಿದನು. ರಾಕ್ಷಸರು ಹೇರಳ ಆಹಾರ ಪಾನೀಯಗಳನ್ನೂ ಗಂಧ ಮಾಲ್ಯಗಳನ್ನೂ ತೆಗೆದುಕೊಂಡು ಕುಂಭಕರ್ಣನ ಅರಮನೆಯನ್ನು ಪ್ರವೇಶಿಸಿದರು. ಭೀಕರವಾದ ಅವನ ಉಚ್ಛ್ವಾಸ ನಿಶ್ವಾಸಗಳ ಭರಾಟೆಯಲ್ಲಿ ಅವರಿಗೆ ಅಲ್ಲಿ ನಿಲ್ಲುವುದೇ ಕಷ್ಟವಾಗಿದ್ದಿತು. ಬಹು ವಿಸ್ತಾರವಾದ ಆ ಅರಮನೆಯು ರತ್ನಖಚಿತವಾಗಿ ಸುವರ್ಣಮಯವಾಗಿ ಶೋಭಾಯಮಾನವಾಗಿತ್ತು. ನಟ್ಟ ನಡುವೆ ಮಹಾಪರ್ವತದಂತೆ ಕುಂಭಕರ್ಣನು ಮಲಗಿದ್ದನು. ಅವರು ಅವನನ್ನು ಎಬ್ಬಿಸಲು ಉಪಕ್ರಮಿಸಿದರು. ಅದೇನೂ ಸುಲಭವಾದ ಕೆಲಸವಾಗಿರಲಿಲ್ಲ. ಎದ್ದೊಡನೆ ಅವನಿಗೆ ಹಸಿವೆಯಾಗಿರುತ್ತದೆ ಎಂದು ಸುತ್ತಲೂ ಬಗೆ ಬಗೆಯ ಆಹಾರಗಳನ್ನಿಟ್ಟರು. ಪಾನೀಯಗಳ ದೊಡ್ಡ ಹಂಡೆಗಳನ್ನು ಪೇರಿಸಿಟ್ಟರು. ಅವನ ಶರೀರಕ್ಕೆ ಶ್ರೀಗಂಧವನ್ನು ಬಳಿದು ಪುಷ್ಪಮಾಲೆಗಳಿಂದ ಅಲಂಕರಿಸಿದರು. ಮೇಘ ಗರ್ಜನೆಯಂತೆ ಅವನ ಕಿವಿಯಲ್ಲಿ ಧ್ವನಿ ಮಾಡಿದರು. ಸ್ತುತಿಸಿ ಹಾಡಿದರು. ಶಂಖ, ಭೇರಿ, ಕಹಳೆ ಎಲ್ಲವನ್ನೂ ಗಟ್ಟಿಯಾಗಿ ನುಡಿಸಿ ಶಬ್ದ ಮಾಡಿದರು. ಯಾವುದೂ ಅವನನ್ನು ಎಬ್ಬಿಸಲು ಸಮರ್ಥವಾಗಲಿಲ್ಲ. ಕೊನೆಗೆ ಸಲಾಕೆಗಳಿಂದ ತಿವಿದು ಗಾಯ ಮಾಡಿ ಅವನನ್ನು ಎಬ್ಬಿಸಬೇಕಾಯಿತು. ಬಹು ಪ್ರಯತ್ನದ ನಂತರ ಎದ್ದ ಕುಂಭಕರ್ಣನಿಗೆ ನಿದ್ರಾಭಂಗವಾದುದಕ್ಕೆ ಬ್ರಹ್ಮಾಂಡ ಕೋಪವೂ ಬಂದಿತು. ಭಯಂಕರವಾಗಿ ಆಕಳಿಸುತ್ತಾ ಸುತ್ತಲಿದ್ದವರನ್ನು ನೋಡಿದನು. ಕೆಂಪಡರಿದ ಅವನ ಕಣ್ಣುಗಳನ್ನು ನೋಡಿ ಬೆದರಿದ ರಾಕ್ಷಸರು ಮೌನವಾಗಿ ಆಹಾರ ಪಾನೀಯಗಳನ್ನು ಅವನ ಕಡೆಗೆ ತಳ್ಳಿದರು. ಅವುಗಳನ್ನು ಮುಗಿಸಿದ ನಂತರ ಅವನ ಕೋಪವು ಸ್ವಲ್ಪ ಶಮನವಾಯಿತು. ಹತ್ತಿರ ಬಂದ ರಾಕ್ಷಸರನ್ನು, ನಿದ್ರೆಯ ಪ್ರಾರಂಭದಲ್ಲಿಯೇ ನನ್ನನ್ನೇಕೆ ಎಬ್ಬಿಸಿದಿರಿ? ಏನಾದರೂ ಆಪತ್ತು ಒದಗಿದೆಯೇನು? ಎಲ್ಲರೂ ಸುಖವಾಗಿರುವರು ತಾನೆ? ನಿಮ್ಮನ್ನು ನೋಡಿದರೆ ಹೆದರಿಕೊಂಡಿರುವಂತೆ ಕಾಣುತ್ತಿದ್ದೀರಿ. ಯಾರಿಂದಲೋ ಏನೋ ಅಪಾಯ ಬಂದಿರಬೇಕು. ಅಣ್ಣನನ್ನು ಹೋಗಿ ಕೇಳುತ್ತೇನೆ. ಲಂಕೆಯನ್ನು ಹೆದರಿಸಿದವನು ಇಂದ್ರನಾಗಲಿ ಅಗ್ನಿಯಾಗಲಿ ನಾನು ಲೆಕ್ಕಿಸುವವನಲ್ಲ. ಏನಾಯಿತು ಹೇಳಿರಿ ಎಂದು ವಿಚಾರಿಸಿದನು. ಅಷ್ಟರಲ್ಲಿ ಯೂಪಾಕ್ಷನೆಂಬ ಸಚಿವನು, ಪ್ರಭು, ದೇವತೆಗಳಿಂದೇನೂ ಅಪಾಯ ಒದಗಿಲ್ಲ. ಮಾನವನೊಬ್ಬನಿಂದ ಲಂಕೆಗೆ ಕಷ್ಟ ಪ್ರಾಪ್ತವಾಗಿದೆ. ಲಂಕೆಯನ್ನು ಪರ್ವತಾಕಾರದ ಅಸಂಖ್ಯಾತ ವಾನರರು ಮುತ್ತಿದ್ದಾರೆ. ತನ್ನ ಪತ್ನಿಯನ್ನು ರಾವಣ ಕದ್ದು ತಂದಿರುವನೆಂದು ಕೋಪಗೊಂಡಿರುವ ರಾಮನು ಈ ವಾನರ ಸೈನ್ಯದೊಂದಿಗೆ ಬಂದಿದ್ದಾನೆ. ಯುದ್ಧದಲ್ಲಿ ನಿಮ್ಮಣ್ಣನೂ ಸೇರಿದಂತೆ ನಮ್ಮವರೆಲ್ಲ ನಿರ್ವಿಣ್ಣರಾಗಿದ್ದಾರೆ. ಕೆಲವು ದಿನಗಳ ಹಿಂದೆ ಸೀತೆಯನ್ನು ಹುಡುಕಿಕೊಂಡು ಬಂದ ವಾನರನೊಬ್ಬನು ಅಕ್ಷಕುಮಾರನನ್ನು ಕೊಂದು ಲಂಕಾನಗರಿಗೆ ಬೆಂಕಿಯಿಟ್ಟು ಹೋಗಿದ್ದನು ಎಂದು ಈವರೆಗೆ ನಡೆದ ಯುದ್ಧವನ್ನೆಲ್ಲ ವರ್ಣಿಸಿದನು. ಯುದ್ಧದಲ್ಲಿ ರಾವಣನಿಗೆ ರಾಮನಿಂದಾದ ಅವಮಾನವನ್ನೂ ತಿಳಿಸಿದನು. ಆದ್ದರಿಂದಲೇ ರಾವಣಾಜ್ಞೆಯಂತೆ ಎಬ್ಬಿಸಬೇಕಾಯಿತು ಎಂದನು. ಯೂಪಾಕ್ಷನು ಹೇಳಿದ್ದನ್ನು ಕೇಳಿದ ಕುಂಭಕರ್ಣ, ನಾನೀಗಲೇ ಹೊರಟೆ. ರಾಮ ಲಕ್ಷ್ಮಣರನ್ನೂ ವಾನರರನ್ನೂ
ಮೊದಲು ಕೊಂದು ಆಮೇಲೆ ಅಣ್ಣ ರಾವಣನನ್ನು ನೋಡುತ್ತೇನೆ ಎಂದು ಮೇಲೆದ್ದನು. ಆಗ ಮಹೋದರನೆಂಬ ವೀರಯೋಧನು ರಾಜನನ್ನು ಮೊದಲು ಭೇಟಿ ಮಾಡಿ ಶತ್ರುವಿನ ಬಲಾಬಲಗಳನ್ನು ಅರಿತು ಅನಂತರ ರಣರಂಗಕ್ಕೆ ಹೋಗುವುದು ಒಳ್ಳೆಯದು ಎಂದು ನನ್ನ ನಮ್ರ ಸಲಹೆ. ರಾಜನು ನಿನ್ನನ್ನು ನೋಡಲು ಕಾತರನಾಗಿದ್ದಾನೆ. ಅವನಿಗೆ ಈಗ ನಿನ್ನ ಪ್ರೀತಿಯ ಒತ್ತಾಸೆ ಅಗತ್ಯವಾಗಿ ಬೇಕು. ದಯವಿಟ್ಟು ಬೇಗನೆ ರಾಜನಲ್ಲಿಗೆ ಹೋಗು ಎಂದು ವಿನೀತನಾಗಿ ವಿಜ್ಞಾಪನೆ ಮಾಡಿದನು. ಕುಂಭಕರ್ಣನಿಗೆ ಅಣ್ಣನನ್ನು ಕಂಡರೆ ಬಹು ಪ್ರೀತಿ. ಹಾಗೆಯೇ ಆಗಲೆಂದು ಅವನು ಯುಗಾಂತ್ಯದ ಯಮನಂತೆ ರಾವಣನಿದ್ದಲ್ಲಿಗೆ ನಡೆದನು. ಅವನ ಪದಾಘಾತದಿಂದ ಭೂಮಿಯು ನಡುಗುತ್ತಿದ್ದಿತು. ದಾರಿಯಲ್ಲಿದ್ದ ವಾನರರೆಲ್ಲರೂ ಭಯಪಟ್ಟು ಓಡಿಹೋದರು. ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ಅವನ ತೇಜಸ್ಸನ್ನು ಅವರಾರೂ ದೃಷ್ಟಿಸಿ ನೋಡಲಾರದವರಾದರು. ರಾವಣನನ್ನು ನೋಡಿದೊಡನೆ ಅವನು ಬಹುವಾಗಿ ಹೆದರಿರುವುದು ಕುಂಭಕರ್ಣನಿಗೆ ಗೊತ್ತಾಯಿತು. ರಾವಣನು ಎದ್ದು ಹೋಗಿ ನಮಸ್ಕಾರ ಮಾಡಿದ ಸೋದರನನ್ನು ಆಲಂಗಿಸಿ ಕೈ ಹಿಡಿದು ಕರೆದುಕೊಂಡು ಬಂದು ತನ್ನ ಸಿಂಹಾಸನದಲ್ಲಿಯೇ ಕುಳ್ಳಿರಿಸಿಕೊಂಡನು. ಕುಂಭಕರ್ಣನು, ಅಣ್ಣ, ನೀನು ನನ್ನನ್ನು ಎಬ್ಬಿಸಬೇಕಾದರೆ ಬಲವಾದ ಕಾರಣವಿರಲೇಬೇಕು. ಯಾವ ಪಾಪಿ ನಿನಗೆ ತೊಂದರೆ ಕೊಡುತ್ತಿದ್ದಾನೆ? ಯಾರಿಗೆ ನನ್ನ ಕೈಯಲ್ಲಿ ಸಾಯಬೇಕೆಂಬ ಬಯಕೆಯಾಗಿದೆ? ಅವನು ಇಂದ್ರನಾಗಲಿ ಬ್ರಹ್ಮನೇ ಆಗಲಿ ನೀನು ಭಯಪಡಬೇಕಾದುದಿಲ್ಲ. ನನ್ನ ಬಲ ವೀರ್ಯಗಳಿಗೆ 3 ಲೋಕಗಳಲ್ಲಿ ಯಾರೂ ಸಮರಲ್ಲ. ಏನಾಯಿತು ಹೇಳು ಎಂದು ಕೇಳಿದನು. ಇನ್ನೂ ರಣರಂಗದಲ್ಲಾದ ಅವಮಾನದ ಗುಂಗಿನಲ್ಲಿಯೇ ಇದ್ದ ರಾವಣನು, ಸೋದರ, ನೀನು ನಿದ್ರಿಸುತ್ತಿದ್ದಾಗ ಅದೆಷ್ಟೋ ಸಂಗತಿಗಳು ನಡೆದಿವೆ. ನಿದ್ರೆಯಲ್ಲಿ ಲೋಕವಿಮುಖನಾಗಿದ್ದ ನಿನಗೆ ರಾಮನಿಂದಾಗಿ ಉಂಟಾಗಿರುವ ಇಕ್ಕಟ್ಟಿನ ಪರಿಸ್ಥಿತಿ ತಿಳಿದಿಲ್ಲ. ಅವನು ಸುಗ್ರೀವನ ಸ್ನೇಹ ಮಾಡಿಕೊಂಡು ಅವನನ್ನೂ ಅವನ ವಾನರ ಸೈನ್ಯವನ್ನೂ ಕರೆತಂದಿದ್ದಾನೆ. ರಾಕ್ಷಸ ಕುಲವನ್ನೇ ನಿರ್ನಾಮ ಮಾಡಿಬಿಡುವುದಕ್ಕೆಂದು ಸಮುದ್ರವನ್ನೂ ದಾಟಿ ಲಂಕೆಗೆ ಬಂದಿದ್ದಾನೆ. ನೀನು ಕಣ್ಣಿಟ್ಟು ನೋಡಿದರೆ ನಮ್ಮ ಅರಣ್ಯಗಳೂ ಉದ್ಯಾನವನಗಳೂ ಹಾಳಾಗಿರುವುದು ಕಾಣಿಸುತ್ತದೆ. ವಾನರರು ಕಾಲಿಟ್ಟಲ್ಲೆಲ್ಲ ವನವು ವ್ಯರ್ಥ ಭೂಮಿಯಾಗಿ ಹೋಗಿದೆ. ನಮ್ಮ ಕಡೆಯ ಅದೆಷ್ಟೋ ಶೂರರು ಸತ್ತಿದ್ದಾರೆ. ಇರುವವರಲ್ಲಿ ಹೆಚ್ಚಿನವರು ಮಕ್ಕಳು ಮುದುಕರು. ಈ ವಾನರರ ಉಪಟಳ ತಪ್ಪಿಸಿಕೊಳ್ಳುವುದು ಹೇಗೆಂಬುದೇ ನನಗೆ ತಿಳಿಯದಾಗಿದೆ. ಒಂದೇ ಒಂದು ಸಲವೂ ಅವರನ್ನು ಜಯಿಸಲು ನಮಗೆ ಸಾಧ್ಯವಾಗಿಲ್ಲ. ಈ ದೊಡ್ಡ ಅಪಾಯದಿಂದ ನೀನೇ ನಮ್ಮನ್ನು ಪಾರು ಮಾಡಬೇಕು. ನೀನೊಬ್ಬನೇ ವಾನರ ಸೈನ್ಯವನ್ನು ನಾಶಪಡಿಸಬಲ್ಲೆ. ಅದರಿಂದಾಗಿಯೇ ನಾನು ನಿನ್ನನ್ನು ಎಬ್ಬಿಸಿದೆ. ಲಂಕೆಯನ್ನು ಎಲ್ಲೆಡೆಗಳಿಂದ ಶತ್ರುಗಳು ಮುತ್ತಿದ್ದಾರೆ. ರಾಜ್ಯದ ಕೋಶ ಬರಿದಾಗಿದೆ. ನೀನು ನನ್ನನ್ನೂ ಲಂಕೆಯನ್ನು ಸರ್ವನಾಶವಾಗದಂತೆ ಉಳಿಸಬೇಕು. ನನಗಾಗಿ ನೀನು ಈ ದುಸ್ಸಾಧ್ಯವಾದ ಕಾರ್ಯವನ್ನು ಮಾಡಬೇಕು. ಸೋದರ, ಈ ಹಿಂದೆ ಎಂದೂ ನಿನ್ನನ್ನು ಏನೂ ಕೇಳಿದಂತೆ ನೆನಪಿಲ್ಲ. ನೀನು ಮಹಾವೀರ, ನನ್ನ ಪ್ರೀತಿಯ ತಮ್ಮ. ದೇವತೆಗಳೊಡನೆ ನಡೆದ ಯುದ್ಧದಲ್ಲಿ ನಿನ್ನ ಶೌರ್ಯವನ್ನು ನಾನು ನೋಡಿದ್ದೇನೆ. ನಿನ್ನಂಥವರು 3 ಲೋಕಗಳಲ್ಲಿ ಯಾರಿದ್ದಾರೆ? ನೀನೂ ನನ್ನನ್ನು ಗೌರವಿಸುತ್ತೀಯೇ ನನಗೆ ಗೊತ್ತು. ಗಾಢವಾಗಿ ದಟ್ಟೈಸಿದ ಮಳೆ ಮೋಡಗಳನ್ನು ಬಿರುಗಾಳಿಯು ಚದುರಿಸುವಂತೆ ರಾಮನ ಸೈನ್ಯವನ್ನು ಧೂಳೀಪಟ ಮಾಡಿಬಿಡು. ದಯವಿಟ್ಟು ಈ ಕಷ್ಟ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡು ಎಂದು ಕುಂಭಕರ್ಣನನ್ನು ಬೇಡಿಕೊಂಡನು. ರಾವಣನ ಮಾತನ್ನು ಕೇಳಿ ಕುಂಭಕರ್ಣನಿಗೆ ನಗು ಬಂದಿತು. ಅವನು 10 ದಿನಗಳ ಹಿಂದೆ ನಡೆದ ಸಭೆಯಲ್ಲಿ ನಾವೆಲ್ಲರೂ ನಿನಗೆ ಎಚ್ಚರಿಕೆ ಹೇಳಿದ್ದು ಇದಕ್ಕಾಗಿಯೇ. ಆಗ ವಿವೇಕಿಗಳಾದವರು ಹೇಳಿದ್ದನ್ನು ನೀನು ಕೇಳಲಿಲ್ಲ. ಈಗ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದೀಯೇ. ಘೋರ ಪಾಪವನ್ನು ಮಾಡಿದವನು ವಿಶೇಷ ನರಕವನ್ನು ಅನುಭವಿಸಲೇಬೇಕು. ಆದರೆ ನೀನು ಮಾಡಿದ ಪಾಪಕ್ಕೆ ಪ್ರತಿಫಲ ಬೇಗನೆ ಬಂದಿದೆ. ಆಗ ಶೌರ್ಯದ ಮದದಲ್ಲಿ ಅಹಂಕಾರದಿಂದ ಕುರುಡಾಗಿದ್ದಾಗ ನೀನು ಮಾಡುವ ಕಾರ್ಯದ ಫಲಶ್ರುತಿ ಏನಾಗಬಹುದು ಎಂದು ಯೋಚಿಸಲಿಲ್ಲ. ಯಾವನು ಐಶ್ವರ್ಯ ಮದದಿಂದ ಮೊದಲು ಮಾಡಬೇಕಾದದ್ದನ್ನು ಕೊನೆಗೂ, ಕೊನೆಗೆ ಮಾಡಬೇಕಾದದ್ದನ್ನು ಮೊದಲು ಆಚರಿಸುವನೋ ಅವನಿಗೆ ನೀತಿ ಅನೀತಿಗಳೆರಡೂ ಗೊತ್ತಿಲ್ಲ ಎಂದೇ ಅರ್ಥ. ದೇಶ ಕಾಲಗಳ ಪರಿವೇ ಇಲ್ಲದೆ ತಲೆಕೆಳಗಾಗಿ ನಡೆಸುವ ಕಾರ್ಯಗಳು ಅಯೋಗ್ಯನು ಅರ್ಪಿಸುವ ಹವಿಸ್ಸಿನಂತೆ ಫಲ ಕೊಡುವುದಿಲ್ಲ. ಯಾವನು ಆಪ್ತರೂ ವಿವೇಕಿಗಳೂ ಆದ ಮಂತ್ರಿಗಳೊಡನೆ ವಿಚಾರ ಮಾಡಿ
ಸಾಮಾಧಿ ಉಪಾಯಗಳಲ್ಲಿ ಹಾಗೂ ಧರ್ಮಾರ್ಥ ಕಾಮಗಳಲ್ಲಿ ಯಾವುದನ್ನು ಯಾವಾಗ ಬಳಸಬೇಕು ಎಂಬುದನ್ನು ಯೋಚಿಸಿ ನೀತಿಶಾಸ್ತ್ರಾನುಸಾರವಾಗಿ ಕರ್ತವ್ಯವನ್ನು ನಿರ್ಣಯಿಸಿಕೊಳ್ಳುವನೋ ಅವನು ಸಭ್ಯವಾದ ಮಾರ್ಗದಲ್ಲಿ ನಡೆಯುತ್ತಾನೆ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಮಂತ್ರಿಗಳೊಡನೆ ಚರ್ಚಿಸಿ ತೀರ್ಮಾನಿಸಿಕೊಳ್ಳಬೇಕೇ ಹೊರತು ತನ್ನ ಲಹರಿಯಂತೆ ತೀರ್ಮಾನಿಸತಕ್ಕದ್ದಲ್ಲ. ಹಾಗೆ ಮಾಡುವ ರಾಜನು ಅಪಾಯಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ. ರಾಜನು ಎಚ್ಚರಿಕೆಯಿಂದ ವಿವೇಕಿಗಳೂ ಸಜ್ಜನರೂ ಆದವರನ್ನೇ ತನ್ನ ಮಂತ್ರಿಗಳನ್ನಾಗಿ ಆರಿಸಿಕೊಳ್ಳಬೇಕು. ತಪ್ಪನ್ನೇ ಸರಿಯೆಂದು ಸಲಹೆ ಕೊಡುವಂಥವರನ್ನು ದ್ರೋಹಿಗಳೆಂದು ತಿಳಿದು ತ್ಯಜಿಸಬೇಕು. ಪರಿಣಾಮವನ್ನು ಯೋಚಿಸದೆ ಕೆಲಸ ಮಾಡಿಬಿಟ್ಟರೆ ಮುಂದೆ ಕಷ್ಟಪಡಬೇಕಾಗುತ್ತದೆ. ಶತ್ರುಗಳು ಯಾರೆಂದು ತಿಳಿದೂ ತನ್ನನ್ನು ರಕ್ಷಿಸಿಕೊಳ್ಳದ ರಾಜನು ತನ್ನ ರಾಜ್ಯಾಧಿಕಾರವನ್ನು ಕಳೆದುಕೊಳ್ಳುವುದು ಖಂಡಿತ. ವಿವೇಕಿಯಾದ ಸೋದರನ ಮಾತನ್ನು ನೀನು ಕೇಳಲಿಲ್ಲ. ಈಗಲಾದರೂ ಅವನು ಕೊಟ್ಟ ಸಲಹೆಯಂತೆ ನೀನು ನಡೆಯುವುದು ಒಳ್ಳೆಯದು. ಅದರಿಂದ ನಿನಗೂ ಲಾಭವಾಗುತ್ತದೆ, ನಿನ್ನವರೆಲ್ಲರ ಜೀವಗಳೂ ಉಳಿಯುತ್ತವೆ. ಈ ನನ್ನ ಮಾತನ್ನು ಪರಿಗಣಿಸಿ ಅನಂತರ ನಿನಗೆ ತಿಳಿದಂತೆ ಮಾಡು ಎಂದು ಹಿತವಚನವನ್ನು ನುಡಿದನು. ಕುಂಭಕರ್ಣನ ಮಾತನ್ನು ಕೇಳುತ್ತಾ ಕೇಳುತ್ತಾ ರಾವಣನ ಕೋಪ ನೆತ್ತಿಗೇರಿತು. ತುಟಿಗಳು ನಡುಗತೊಡಗಿದವು, ಹುಬ್ಬುಗಳು ಗಂಟಿಕ್ಕಿದವು. ಅವನು ಹಿರಿಯಣ್ಣನೆಂದರೆ ತಂದೆಗೂ ಗುರುವಿಗೂ ಸಮಾನನೆಂದು ತಿಳಿಯಬೇಕು. ಸಹಾಯ ಮಾಡು ಎಂದರೆ ಉಪದೇಶ ಕೊಡುತ್ತೀಯಾ? ನೀನು ಆಯಾಸ ಮಾಡಿಕೊಳ್ಳುವ ಅಗತ್ಯವಿಲ್ಲ. ನಿನಗೆ ಅನ್ನಿಸಿದ್ದನ್ನೇ ನೀನು ಮಾಡು. ಕಾಮಾಗ್ನಿಯಿಂದ, ಭ್ರಮೆಯಿಂದ, ದುರಹಂಕಾರದಿಂದ ಕೆಲವು ಘಟನೆಗಳು ನಡೆದಿರಬಹುದು. ಅವುಗಳನ್ನು ಈಗ ಚರ್ಚಿಸಿ ಏನು ಫಲ? ಈಗ ಈ ಕ್ಷಣದಲ್ಲಿ ಮಾಡಬೇಕಾದ್ದನ್ನು ಯೋಚಿಸಿ ಹೇಳು. ವಿವೇಕಿಗಳು ಕಳೆದು ಹೋದದ್ದನ್ನು ಚಿಂತಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ, ನಿನ್ನ ಶೌರ್ಯದ ಮೇಲೆ ನಿನಗೆ ಆತ್ಮವಿಶ್ವಾಸ ಇದ್ದರೆ, ಈ ಕಾರ್ಯ ಸಾಧುವೆಂದು ನಿನಗೆ ಅನ್ನಿಸಿದ್ದರೆ ನನ್ನ ತಪ್ಪುಗಳಿಂದಾಗಿ ಈಗ ಪ್ರಾಪ್ತವಾಗಿರುವ ಕೇಡನ್ನು ಪರಿಹರಿಸು. ನನ್ನ ಅವಿವೇಕದ ಫಲವನ್ನು ಸರಿಪಡಿಸು. ನಿಸ್ಸಹಾಯಕನಿಗೆ, ಪಾಪಿಯಾದವನಿಗೆ, ಪತಿತನಿಗೆ ಮಾಡುವ ಸಹಾಯವೇ ಸಹಾಯ. ಹಾಗೆ ಮಾಡುವವನೇ ನಿಜವಾದ ಬಂಧು ಎಂದನು. ಅಸಹಾಯಕತೆಯಿಂದ ಅಣ್ಣನಿಗೆ ಕೋಪ ದುಃಖಗಳು ಉಂಟಾಗಿರುವುದನ್ನು ಕಂಡು ಕುಂಭಕರ್ಣನು ಮೃದುವಾಗಿ, ಪ್ರಭುವೇ, ಅಷ್ಟೊಂದು ಸಂತಾಪವೇಕೆ? ಕೋಪವನ್ನು ತ್ಯಜಿಸಿ ಸಮಾಧಾನ ಮಾಡಿಕೊ. ನಾನು ಬದುಕಿರುವಾಗ ನೀನು ಈ ರೀತಿ ನಿರಾಶನಾಗಬೇಕಾಗಿಲ್ಲ. ನಿನ್ನ ನೋವಿಗೆ ಕಾರಣನಾದವನನ್ನು ನಾನು ಕೊಲ್ಲುತ್ತೇನೆ. ನಿನ್ನ ಮೇಲೆ ನನಗಿರುವ ಪ್ರೀತಿಯಿಂದಾಗಿ ನಿನಗೆ ಹಿತವಚನ ಹೇಳುವುದು ನನ್ನ ಕರ್ತವ್ಯ ಎಂದುಕೊಂಡೆ. ನೀನು ನನ್ನ ಮೇಲೆ ಇಟ್ಟಿರುವ ಅಭಿಮಾನವನ್ನು ಬಳಸಿಕೊಂಡು ಹೇಳಿದೆ. ನಾನು ಹೇಳಿದ್ದು ನಿನ್ನ ಒಳ್ಳೆಯದಕ್ಕೆ. ನಾನೀಗ ಹೋಗಿ ಯುದ್ಧ ಮಾಡಬೇಕೆಂದು ನೀನು ಬಯಸುವುದಾದರೆ ನಾನು ಅದಕ್ಕೆ ಸಿದ್ಧ. ನಿನ್ನ ಹಿತೈಷಿಯಾಗಿ ನಿನ್ನ ಶತ್ರುಗಳಾದ ರಾಮಲಕ್ಷ್ಮಣರನ್ನೂ ಸುಗ್ರೀವನನ್ನೂ ಕೊಲ್ಲದಿರುವೆನೆ. ನಾನು ರಾಮನ ತಲೆಯನ್ನು ತಂದು ನಿನ್ನ ಪಾದಗಳ ಮೇಲೆ ಕೆಡವುತ್ತೇನೆ. ನಾನಿರುವವರೆಗೆ ರಾಮನು ನಿನ್ನ ಸಮೀಪ ಸುಳಿಯಲಾರ. ನನಗಾಗಿ ನಾನು ಚಿಂತಿಸುವುದಿಲ್ಲ. ನನ್ನನ್ನೀಗಲೇ ಯುದ್ಧರಂಗಕ್ಕೆ ಕಳುಹಿಸು. ತ್ರಿಶೂಲವನ್ನು ಹಿಡಿದು ಗರ್ಜಿಸುತ್ತಾ ರಣರಂಗಕ್ಕೆ ನಾನು ಇಳಿದೆನೆಂದರೆ ಸ್ವರ್ಗದಲ್ಲಿರುವ ಇಂದ್ರನೂ ಗಡಗಡನೆ ನಡಗಬೇಕು. ನನ್ನೆದರು ಯಾರು ತಾನೇ ಬರುವರು? ನನಗೆ ಆಯುಧಗಳು ಬೇಡವೇ ಬೇಡ. ಕೈಗಳಿಂದಲೇ ಶತ್ರುಗಳನ್ನು ಕೊಲ್ಲುತ್ತೇನೆ. ಸೂರ್ಯನು ಕತ್ತಲೆಯನ್ನು ಓಡಿಸುವಂತೆ ನಿನಗೆ ಒದಗಿರುವ ಅಪಾಯವನ್ನು ನಾನು ಪರಿಹರಿಸುತ್ತೇನೆ. ಚಿಂತೆಯನ್ನು ಬಿಟ್ಟು ಅಂತಃಪುರಕ್ಕೆ ಹೋಗಿ ಮದ್ಯಪಾನ ಮಾಡಿ ರಾಣಿಯರೊಂದಿಗೆ ಸುಖವಾಗಿರು. ರಾಮನು ಸತ್ತ ಮೇಲೆ ಸೀತೆ ಹೇಗೂ ನಿನ್ನವಳಾಗುವಳು ಎಂದು ಸಮಾಧಾನ ಮಾಡಿದನು. ಕುಂಭಕರ್ಣನು ಧೈರ್ಯ ಕೊಟ್ಟಿದ್ದರಿಂದ ರಾವಣನಿಗೆ ಸಂತೋಷವಾಯಿತು. ಯುದ್ಧ ಮುಗಿದು ತಾನು ಗೆದ್ದೆನೆಂದೇ ಭಾವಿಸಿಕೊಂಡನು. ಕುಂಭಕರ್ಣನು ಮಹಾದೇವನು ಪಿನಾಕವನ್ನು ಹಿಡಿದಂತೆ, ಇಂದ್ರನು ವಜ್ರಾಯುಧವನ್ನು ಹಿಡಿದಂತೆ ತನ್ನ ತ್ರಿಶೂಲವನ್ನು ಹಿಡಿದು ಉತ್ಸಾಹದಿಂದ ರಣರಂಗಕ್ಕೆ ಹೊರಟನು. ರಾವಣನ ಕಡೆಗೆ ತಿರುಗಿ, ನನಗೆ ಸೈನ್ಯವೇನೂ ಬೇಡ, ಒಬ್ಬನೇ ಹೋಗಿ ಮಾಡಬೇಕಾದದ್ದನ್ನು ಮಾಡುತ್ತೇನೆ ಎನ್ನಲು ಅವನು, ಜೊತೆಯಲ್ಲಿ ಸೈನ್ಯವಿರಲಿ. ನಿನಗೆ ಆ ಕಪಿಗಳ ಹಲ್ಲುಗಳ ಉಗುರುಗಳ ರುಚಿ ಗೊತ್ತಿಲ್ಲ. ಕ್ಷಣ ಮಾತ್ರ ಎಚ್ಚರ ತಪ್ಪಿದರೂ ಅವುಗಳಿಂದ ಅಪಾಯ ತಪ್ಪಿದ್ದಲ್ಲ. ಅವುಗಳ ಬಗ್ಗೆ ಎಚ್ಚರಿಕೆಯಿಂದಿರು ಎಂದು ತನ್ನ ಕಂಠದಲ್ಲಿದ್ದ ಅಮೂಲ್ಯವಾದ ರತ್ನಹಾರವನ್ನು ತೆಗೆದು ಕುಂಭಕರ್ಣನ ಕೊರಳಿಗೆ ಹಾಕಿದನು. ಇನ್ನೂ ಅನೇಕ ಆಭರಣಗಳನ್ನು ತೊಡಿಸಿ ಅಲಂಕರಿಸಿದನು. ಚಂದ್ರನಂತೆ ಹೊಳೆಯುವ ಮುತ್ತಿನ ಹಾರವನ್ನು ಹಾಕಿದನು. ಅಭೇದ್ಯವಾದ ಕವಚವನ್ನು ತಾನೇ
ಕೈಯಾರೆ ತೊಡಿಸಿದನು. ಹಿಮವಂತನಂತೆ ಕಾಣುತ್ತಿದ್ದ ತಮ್ಮನನ್ನು ಪುನಃ ಪುನಃ ಆಲಂಗಿಸಿಕೊಂಡನು. ನಮಸ್ಕರಿಸಿದ ಅವನನ್ನು ಹರಸಿ ಬಾಗಿಲಿನವರೆಗೂ ಬಂದು ಬೀಳ್ಕೊಟ್ಟನು.